ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಲಕ್ಷ್ಮೇಶ್ವರ ನಗರದ ಚರಂಡಿ ನೀರು ರೈತರ ಜಮೀನುಗಳಿಗೆ ನುಗ್ಗಿದ ಪರಿಣಾಮ ರೈತರ ಆಕ್ರೋಶ. ಹೌದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮಂಜಲಾಪುರ ಮತ್ತು ಆಡರಕಟ್ಟಿ ಗ್ರಾಮಗಳಲ್ಲಿ ರೈತರ ಜಮೀನುಗಳಿಗೆ ಲಕ್ಷ್ಮೇಶ್ವರ ನಗರದ ಚರಂಡಿ ನೀರು ಲಂಡಿ ಹಳ್ಳದ ಮೂಲಕ ರೈತರ ಜಮೀನುಗಳಿಗೆ ನುಗ್ಗಿ ಫಲವತ್ತಾದ ಭೂಮಿಯಲ್ಲಿ ಉಳುಮೆ ಮಾಡಲು ಬಹಳಷ್ಟು ತೊಂದರೆಯಾಗುತ್ತಿದ್ದು, ಸುಮಾರು 150 ಎಕರೆ ಜಮೀನುಗಳಿಗೆ ಈ ಚರಂಡಿ ನೀರು ಹಳ್ಳದ ಮೂಲಕ ಬರುತ್ತಿದ್ದು, ರೈತರು ವ್ಯವಸಾಯ ಮಾಡಲು ತುಂಬಾ ತೊಂದರೆಯಾಗುತ್ತಿದ್ದು, ಸುಮಾರು 300 ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನು ಪರಿಹರಿಸುವಂತೆ ಆಡರಕಟ್ಟಿ ಮತ್ತು ಮಂಜಲಾಪುರದ ಗ್ರಾಮಗಳ ರೈತರು ಇಂದು ಲಕ್ಷ್ಮೇಶ್ವರ ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮನವಿ ಸಲ್ಲಿಸಿದರು. ಹಾಗೂ ಇದನ್ನ 1 ವಾರದೊಳಗಾಗಿ ಸಂಬಂಧಪಟ್ಟ ರೈತರ ಜೊತೆ ಜಿಲ್ಲಾಧಿಕಾರಿಗಳು ಸಭೆ ಕರೆದು ಪರಿಹಾರ ಕಂಡುಕೊಳ್ಳಬೇಕು. ಒಂದು ವೇಳೆ ಈ ಸಮಸ್ಯೆಯನ್ನು ಬೇಗನೆ ಬಗೆಹರಿಸದಿದ್ದರೆ 2 ಗ್ರಾಮಗಳ ರೈತರು ಮತ್ತು ರೈತ ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು ಆಡರಕಟ್ಟಿ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಮಂಜುನಾಥ್, ರವಿಕಾಂತ್ ಅಂಗಡಿ, ಬಿಟಿ ಚಂದ್ರಶೇಖರ್, ಬಸವರಾಜ್ ಹಿರೇಮನಿ, ಮುತ್ತನ ಗಡಪನ್ನವರ್, ಸಿದ್ದನ ಹವಳದ, ನಿಂಗಪ್ಪ ಪ್ಯಾಟಿ, ಚನ್ನಬಸಪ್ಪ ಹಳೆಮನಿ, ರಾಮಣ್ಣ ಚಿಕ್ಕನ್ನವರ್, ಗಗನಗೌಡ್ ಪಾಟೀಲ್, ಮಹಂತೇಶ್ ಹವಳದ್, ಯಲಪ್ಪ ರೊಳ್ಳಿ ಹಾಗೂ ಆಡರಕಟ್ಟಿ ಮತ್ತು ಮಂಜಲಾಪುರ ಗ್ರಾಮಗಳ ಹಿರಿಯರು, ನಾಗರಿಕರು, ಸಮಸ್ತ ರೈತ ಬಾಂಧವರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ದುರ್ಗೇಶ್ ಎಂ ಬೈರಮ್ಮನವರ್, ಫ್ರೀಡಂ 19 ನ್ಯೂಸ್, ಗದಗ. ಇವತ್ತು ಏನು ಆಡರಕಟ್ಟಿ ಗ್ರಾಮದ ರೈತರ ಜಮೀನಿನಲ್ಲಿ ಚರಂಡಿ ನೀರು ಬಹಳ ದಿನಗಳಿಂದ ಹರಿದು ಬಹಳಷ್ಟು ತೊಂದರೆ ಆಗ್ತಿರುವಂಥ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರುವಂಥ ಈ ಹೋರಾಟ ಮತ್ತೆ ಪಾದಯಾತ್ರೆ ಅಂದ್ಕೊಳ್ತೀವಿ. ಇಲ್ಲಿಂದ ಪಾದಯಾತ್ರೆಯ ಈ ಹೋರಾಟ ಬಹಳಷ್ಟು ಜನರನ್ನ ಸಂಘಟನೆ ಮಾಡಿದಂಥ ನಮ್ಮ ಚಂದ್ರಶೇಖರ್ ಅವರು, ಹಾಗೆ ಮಂಜಣ್ಣ ಮಾಂಡೆ ಅವರು, ನಿಂಗಣ್ಣ ಹಾಗೆ ಇದಕ್ಕೆ ತಾನೇ ಮಾತಾಡಿದ ಬಸವರಾಜ, ಎಲ್ಲ ಹಿರಿಯರೇ, ನಮ್ಮ ಹಿರಿಯ ಕಡಬನಿ ಸಾಕಾರ ಎಲ್ಲ ತಾಯಿಗಳು ಮತ್ತೆ ಬಹಳಷ್ಟು ವಿಚಾರಗಳು ಚರ್ಚೆ ಆದವು. ನನಗೆ ಗೊತ್ತಾಗಿದ್ದ ಪ್ರಕಾರ ಬಹಳ ಸಿಂಪಲ್ ಕೆಲಸ ಐತಿ, ಸಣ್ಣ ಕೆಲಸ ಐತಿ, ಒಂದು ವಾರ್ಡ್ ಮೆಂಬರ್ ಮಾಡುವಂತ ಕೆಲಸ ಅಂತ ನಾ ಅನ್ಕೊಳ್ತೀನಿ. ಎಲ್ಲರ ರೈತರನ್ನ ಒಂದು ಗಟ್ಟಿ ಧ್ವನಿಯಾಗಿ ಸಮಗ್ರ ರೈತ ಸಂಘಟನೆಯಿಂದ ಆ ಸಂಗೊಳ್ಳಿ ರಾಯಣ್ಣ ವೃತ್ತದ ಮುಂದೆ ಸುಮಾರು 18 ದಿನಗಳ ಕಾಲ ಅಹೋರಾತ್ರಿ ಧರಣಿ ನಡೆಯಿತು. ಅದಕ್ಕೆ ಇರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಡರಕಟ್ಟಿ ಗ್ರಾಮದಿಂದ ರೊಟ್ಟಿ ಬುತ್ತಿ ಚಕಡಿ ತಗೊಂಡು ರೈತರು ಎಲ್ಲ ತಾಯಂದ್ರು ಬಂದು, ಯಾಕಂದ್ರ ನಿಜವಾಗ್ಲೂ ಇವತ್ತೇನ್ರ ನಾವೊಂದು ರೈತರಿಗೆ ನ್ಯಾಯ ಕೊಡಿಸ್ಬೇಕಂದ್ರ ಆ ಹೋರಾಟ ಮಾಡೋ ಮಟ್ಟದಾಗ ಆಗೈತೆ ಅನ್ನೋದಕ್ಕೆ ನಾಚಿಕೆ ಅನಿಸ್ತೈತಿ. ಇನ್ನು ಕೆಲವೊಂದು ಹಲವಾರು ವಿಚಾರಗಳನ್ನ ಲಕ್ಷ್ಮೇಶ್ವರದಾಗ ಲಂಡಿಹಳ್ಳ ಸ್ವಚ್ಛ ಮಾಡೋದು ಏನಂದ್ರ, ನಮ್ಮ ಹಳದಕೇರಿಯಿಂದ ಆ ದೂಂದಾನ ದರ್ಗಾವರೆಗೆ ನಾವು ಸ್ವಚ್ಛತೆ ಮಾಡಿ ಅಂದ್ರೆ ಪುರಸಭೆದಾಗ ರೊಕ್ಕಿಲ್ಲ ಅಂದ್ರು, ಏನಂದ್ರು ದುಡ್ಡಿಲ್ಲ ಅಂದ್ರು. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.